ಪ್ರಸಾದ್. ಅದರಿಂದ ಮೊದಲನೇದಾಗಿ ನಿರ್ದೇಶಕರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತಾನೆ ನಿಮ್ಮೆಲ್ಲರ ಪರವಾಗಿ. ಅಂದರೆ ಒಂದು ಪರಿಕಲ್ಪನೆ ಮಾಡ್ಕೊಳ್ಳೋದು ಕಷ್ಟನೇ ಇರಬಹುದು, ಆದರೆ ಮಾಡ್ಕೋಬಹುದು. ಆದರೆ ಅದನ್ನು ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನು ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಚಿತ್ರ ನಿರ್ಮಾಣ ಆಗೋವಾಗಲೇ ನಾನು ಅದನ್ನು ನೋಡ್ತಾ ಇದ್ದೆ. ಹೀಗಾಗಬೇಕು, ಒಂದು ಗುರುಕುಲದ ಹಿನ್ನೆಲೆಯಲ್ಲೇ ಇರಬೇಕು ಅನ್ನೋದೆಲ್ಲ ಇತ್ತು. ಆದರೆ ಅದನ್ನು ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಮಾಡಿರುವಂಥವ್ರವರು. ಆದ್ದರಿಂದ ನಿರ್ಮಾಪಕರಾಗಿ ನಾನು ನಮ್ಮ ನಿರ್ದೇಶಕರಿಗೆ ಮನಃಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಈ ಚಿತ್ರದ ಬಗ್ಗೆ ಎರಡು ಮಾತು ಹೇಳ್ಬೋದು. ಏನಿದು ಕಮಲದ ಸುತ್ತ ಯಾತಕ್ಕೆ ಚಿತ್ರ ಮಾಡಿದ್ವಿ ಅಂತ ನೀವು ನೋಡಿ, ನಮ್ಮ ಸೃಷ್ಟಿಯನ್ನ ತಗೊಂಡ್ರೆ ಆರಂಭದಿಂದ ಬ್ರಹ್ಮ, ಚತುರ್ಮುಖ ಬ್ರಹ್ಮ ನಮ್ಮಲ್ಲಿ ಸೃಷ್ಟಿಕರ್ತ. ತ್ರಿಮೂರ್ತಿಗಳು ಎಲ್ಲರಿಗೂ ಗೊತ್ತಿದೆ, ಬ್ರಹ್ಮ ವಿಷ್ಣು ಮಹೇಶ್ವರರು. ಈ ಬ್ರಹ್ಮ ಎಲ್ಲಿ ಹುಟ್ಟೋದು? ಕಮಲದಲ್ಲಿ. ಕಮಲಾಸನ ಅಂತಾನೆ ಅವನ ಹೆಸರು. ಆ ಕಮಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಭಿ ಕಮಲ ಅಂತ. ಇದು ನಮಗೆ ಕಾಣಿಸುವಂಥದ್ದು ಮೇಲೆ, ಆದರೆ ಇದರ ಅಂತರಾರ್ಥಗಳು, ತಾತ್ವಿಕಾರ್ಥಗಳು, ಟೆಕ್ನಿಕಲ್ ಮೀನಿಂಗ್ಗಳು ಕೂಡ ತುಂಬಾ ವಿಶೇಷವಾಗಿದೆ. ಅದೆಲ್ಲ ನೀವು ಬೇಕಾದಷ್ಟು ಸಂದರ್ಭಗಳಲ್ಲಿ ಗಮನಿಸಿರ್ಬೋದು. ಅಂದ್ರೆ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನವರೆಗೂ, ಇವತ್ತು ಅಂತ ಹೇಳಿದ್ರೆ ಈ ಚಿತ್ರದವರೆಗೂ, ಇವತ್ತು ನೋಡಿ ನಮಗೆಲ್ಲ ಚಿತ್ರಗಳಿಗೆ, ಉತ್ತಮವಾದಂಥ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಡುತ್ತೆ ಭಾರತ ಸರ್ಕಾರ, ಹೌದು ತಾನೆ? ಯಾವುದು ಅತ್ಯಂತ ಉತ್ತಮವಾದಂಥ ಪ್ರಶಸ್ತಿ? ಸ್ವರ್ಣ ಕಮಲ. ಅಂದ್ರೆ ಕಮಲಾಸನಾದಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನಿಂದ ಹಿಡಿದು ಇವತ್ತಿನ ಚಿತ್ರ ಜಗತ್ತಿನವರೆಗೆ ಅತ್ಯಂತ ಶ್ರೇಷ್ಠವಾಗಿರೋದಕ್ಕೆ ಪ್ರತೀಕವಾಗಿ ನಿಂತಿರೋದು ಕಮಲ ಅಂತ ಹೇಳಿದ್ರೆ ಏನ್ರಿ ಆಶ್ಚರ್ಯ! ಇದು ನನಗೆ ಬಹಳ ಕುತೂಹಲ ಅಂತ ಅನ್ನಿಸ್ತು. ತುಂಬಾ ಸಂತೋಷ ಆಯ್ತು. ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪುಷ್ಪ ಅಂತ ಗೊತ್ತು, ಆದರೆ ಯಾಕೆ ರಾಷ್ಟ್ರೀಯ ಪುಷ್ಪ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನೊಂದು. ಅದರ ಜೊತೆಗೆ ಯಾವುದೇ ಕಾಲದಲ್ಲಿ ತಗೊಳ್ಳಿ, ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಗೀತ, ನಾಟ್ಯ, ನೃತ್ಯ, ಸಂಗೀತ, ಸಾಹಿತ್ಯ, ಮಂತ್ರ, ತಂತ್ರ, ನಿಮಗೆ ಏನು ಬೇಕೋ, ರಣಾಂಗಣ, ಕ್ರೀಡಾಂಗಣ, ಎಲ್ಲದರಲ್ಲೂ ಕೂಡ ನಿಮಗೆ ಕಮಲ ಪುಷ್ಪದ ಆವಿರ್ಭಾವ ಇದೆ. ಕಮಲ ಪುಷ್ಪವನ್ನ ಪರಿಗಣಿಸಿದ್ದಾರೆ. ಇಷ್ಟೊಂದು ಪ್ರಾಮುಖ್ಯ, ಇಷ್ಟೊಂದು ಸಿಗ್ನಿಫಿಕೆನ್ಸ್, ಇಷ್ಟೊಂದು ಅದಕ್ಕೆ ಅರ್ಥ ಸ್ವಾರಸ್ಯವನ್ನ ಹೇಗೆ ನಮ್ಮವರು ಕಂಡುಹಿಡ್ಕೊಂಡ್ರು? ಅದು ಸುಮ್ಮನೆ ಖಂಡಿತ ಅಲ್ಲ. ಇದರ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡ ವಿಜ್ಞಾನವಿದೆ. ನಮ್ಮ ದೇಶದಲ್ಲಿ ವಿ ಆರ್ ಎ ಸಿವಿಲೈಸೇಷನಲ್ ಕಂಟ್ರಿ. ಅಂದ್ರೆ ಸಹಸ್ರ ವರ್ಷಗಳಿಂದ ನಡೆದು ಬಂದಿರುವಂತಹ ಒಂದು ನಾಗರಿಕತೆ ಇದು, ಸಭ್ಯತೆ, ಸಂಸ್ಕೃತಿ. ಇದರ ಪ್ರತಿಯೊಂದು ಹಂತದಲ್ಲೂ ಕೂಡ ಕಮಲ ಪುಷ್ಪದ ಆ ಸೊಗಸನ್ನ, ಅಷ್ಟೇ ಅಲ್ಲ, ಸೊಗಸು ಎಲ್ಲರಿಗೂ ಗೊತ್ತು, ಆದ್ರೆ ಆ ಸ್ವಾರಸ್ಯವನ್ನ, ಅದರ ತಾತ್ವಿಕ ಅರ್ಥಗಳನ್ನ ಗ್ರಹಿಸಿರೋದು ತುಂಬಾ ಆಶ್ಚರ್ಯಕರವಾಗಿ ಕಾಣಿಸ್ತು ನನಗೆ. ಆದ್ದರಿಂದ ಇದನ್ನ ಒಟ್ಟಾಗಿ ಹೇಳಿದ್ರೆ ಜನರಿಗೆ ಸಂತೋಷ ಆಗ್ಬೋದು, ಚೆನ್ನಾಗಿರ್ಬೋದು ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಕಳೆ ಹಾಕಿ ಒಂದು ಚಿತ್ರವನ್ನಾಗಿ ಮಾಡಿದ್ವಿ. ನೀವು ಇನ್ನೊಂದೇ ಒಂದು ಮಾತನ್ನ ನಾನು ಹೇಳಿ ನಿಲ್ಲಿಸ್ತೀನಿ. ನಾನು ಸಾವಿರಾರು ವರ್ಷಗಳು ಅಂತ ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಭ್ಯತೆಯ ಬಗ್ಗೆ, ಭಾರತ ದೇಶದ ಇತಿಹಾಸದ ಬಗ್ಗೆ ಹೇಳ್ಕೊತೀವಿ. ಇದಕ್ಕೆ ಪ್ರೂಫ್ ಇವತ್ತು ಸಿಕ್ಕಿದೆ. ನೋಡಿ, ಮಹಾಭಾರತದಲ್ಲಿ ಪದ್ಮವ್ಯೂಹ ಇದೆ. ಆ ಪದ್ಮವ್ಯೂಹನೇ ಚಕ್ರವ್ಯೂಹ. ದ್ರೋಣ ಪರ್ವದಲ್ಲಿ ಪದ್ಮವ್ಯೂಹದ ಪ್ರಸ್ತಾಪ ಬರುತ್ತೆ. ಅದನ್ನೇ ಪದ್ಮವ್ಯೂಹೋ ಮಹಾರಾಜ ಆಚಾರ್ಯೇಣ ಅಭಿಕಲ್ಪಿತ ಅಂತ ಹೇಳ್ತಾನೆ. ಅದರಲ್ಲಿ ತತ್ರ ಪದ್ಮೋಪಮಾ ರಾಜಾನಃ ತತ್ರ ನಿವೇಶಿತ ಸರ್ವೇ ಅಂತ ಹೇಳ್ತಾರೆ. ಅಂದ್ರೆ ಪದ್ಮವ್ಯೂಹ ಅಂತ ಮಾಡಿ, ಚಕ್ರವ್ಯೂಹ, ಅದರಲ್ಲಿ ಪದ್ಮದ ಆಕಾರದಲ್ಲಿ ಅಲ್ಲಲ್ಲಿ ರಾಜರನ್ನೆಲ್ಲ ನಿಲ್ಲಿಸಿದ್ರು, ಅಂದ್ರೆ ವಾರಿಯರ್ಸ್. ಅಂಥದ್ರಲ್ಲಿ ಸಿಕ್ಕಾಕೊಂಡು ಹೊರಗೆ ಬರೋಕ್ ಆಗದೆ ಇರೋ ಹಾಗೆ ಅಭಿಮನ್ಯು ವಧೆ ಆಗ್ತಾನೆ. ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಈಗ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮಹಾಭಾರತದ ಕಾಲ ಯಾವುದು? ಇತ್ತೀಚೆಗೆ ಇತ್ತೀಚೆಗೇನೆಲ್ಲ 10-15 ವರ್ಷ ಆಯ್ತು ಈ ಮಹಾಭಾರತ ಮತ್ತು ರಾಮಾಯಣನ. ಪ್ಲೀಸ್ ಬೇರ್ ವಿತ್ ಮೀ, ಯಾಕಂದ್ರೆ ಇದು ಬಹಳ ಮುಖ್ಯವಾಗಿರುವಂತ ವಿಚಾರ ಅಂತ ಹೇಳ್ತಾ ಇದ್ದೀನಿ. ನಾವು ಪುರಾಣ ಅಂತ ಹೇಳೋದಿಲ್ಲ. ನೋಡಿ, ಪಾಶ್ಚಾತ್ಯರು ನಮ್ಮನ್ನ ಅಧ್ಯಯನ ಮಾಡಿದಂಥವ್ರು, ನಾವು ಅದೃಷ್ಟವೋ
ಯಾವನೋ ಒಟ್ಟಿನಲ್ಲಿ ಸಾವಿರಾರು ವರ್ಷಗಳ ಕಾಲ ಗುಲಾಮರಾಗಿದ್ವಿ. ಅದರಿಂದ ನಮ್ಮ ಕಥೆಯನ್ನು ಅವ್ರು ಹೇಳಿದ್ದಾರೆ. ಆ ಕಥೆಯನ್ನೇ ನಾವು ಇದುವರೆಗೂ ನಂಬ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತಿನ ದಿವಸ ನಮ್ಮವರು ನಮ್ಮ ಕಥೆಯನ್ನ ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ. ಮತ್ತೆ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನ ಮಾಡಿದ್ದಾರೆ. ನೀಲೇಶ್ ವೋಕ್ ಅನ್ನೋರು ಮಹಾಭಾರತದ ಕಾಲವನ್ನ ಸುಸ್ಪಷ್ಟವಾಗಿ ಸಕಲ ಆಧಾರಗಳನ್ನ ಒದಗಿಸಿ ನಿರ್ಣಯ ಮಾಡಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, ಕುರುಕ್ಷೇತ್ರ ಯುದ್ಧ ನಡೆದಿದ್ದು 5561 BC ನಲ್ಲಿ. ಇವತ್ತಿಗೆ ಎಷ್ಟಾಯ್ತು? 7586 ವರ್ಷ ಆಗುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಪದ್ಮವ್ಯೂಹ ಬಂದಿದೆ ಅಂತ ಹೇಳಿದ್ರೆ 7000 ಹಿಂದಿನ ವರ್ಷದ. ಇದಕ್ಕೆ ನೀವು ಇದೆಲ್ಲ ನೋಡ್ಬೋದು. ಪ್ರಾಚ್ಯಮ್ ಅನ್ನೋದ್ರಲ್ಲಿ ಅದು ಸಿನಿಮಾ ಇದೆ, ಅದನ್ನ ನೋಡ್ಬೋದು. ಏನೇನು ಆಧಾರಗಳನ್ನು ಒದಗಿಸ್ಕೊಂಡಿದ್ದಾರೆ ಅವರು ಅಂತ ಹೇಳಿದ್ರೆ, ಈ ವೆದರ್ ಈಗ ನೋಡಿ, ಮಹಾಭಾರತದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಕೃಷ್ಣ ನಿರ್ಯಾಣ ಆಗುತ್ತೆ. ಕೃಷ್ಣ ದ್ವಾರಕೆ ಸಮುದ್ರದಲ್ಲಿ ಮುಳುಗೋಗುತ್ತೆ ಅಲ್ವಾ? ಅದನ್ನ ನೋಡಿ ನಾವು ಕರ್ನಾಟಕದವರು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು. ಡಾಕ್ಟರ್ SR ರಾವ್ ಅವರು ಮರೀನ್ ಆರ್ಕಿಯಾಲಜಿ, ಸಾಮುದ್ರಿಕ ಉತ್ಖನನ ಶಾಸ್ತ್ರದ ಒಂದು ಮೇರು ಆಗಿದ್ದಂಥವ್ರು. ಇಲ್ಲೇ JP ನಗರದಲ್ಲಿ ಮನೆ ಅವರದು. ನಮ್ಮ ಡಾಕ್ಟರ್ SR ರಾವ್ ಅವರು ಆರಂಭಿಸಿದ್ರು 80ರ ದಶಕದಲ್ಲಿ. ಚೆನ್ನಾಗಿ ನೆನಪು ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ ಕೂಡ ಮಹಾಭಾರತ ಕಟ್ಟು ಕಥೆ ಅಲ್ಲ, ಕಲ್ಪಿತ ಕಥೆ ಅಲ್ಲ, ಬರೀ ಕಥೆ ಅಲ್ಲ ಅಂತ ಸ್ಪಷ್ಟ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಂಪ್ರದಾಯದಲ್ಲಿ ಪುರಾಣವನ್ನು, ರಾಮಾಯಣ ಮಹಾಭಾರತವನ್ನು ಬೇರೆ ಬೇರೆ ಹೇಳಿದ್ದಾರೆ. ಇತಿಹಾಸ ಪುರಾಣಾಭ್ಯಾಂ ವೇದಾರ್ಥಂ ಸಮೂಪ ಬ್ರಹ್ಮಯೇತ್ ಅನ್ನೋ ಒಂದು ಮಾತಿದೆ. ಇತಿಹಾಸ ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತಕ್ಕೆ ಹೆಸರು. ಆದ್ರಿಂದ ಅದನ್ನ ತಪ್ಪಿಸ್ಬಿಟ್ಟು ಅದರ ಬೇರೆ ಬೇರೆ ಏನೋ ಕಲ್ಪಿತವಾದಂತಹ ವಿಚಾರಗಳಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಪೂರ್ಣ ಕಲ್ಪಿತ ಅಂತ ಮಾಡ್ಬಿಟ್ಟಿದ್ರೆ, ಅದರಿಂದ ಇಟ್ಸ್ ನಾಟ್ ಸೊ. ರಾಮಾಯಣ ಮಹಾಭಾರತ ಎರಡೂ ಕೂಡ ಇತಿಹಾಸ. ಅಂದ್ರೆ ಶ್ರೀಕೃಷ್ಣ ಇದ್ದ, ಕೃಷ್ಣನ ಆಯುಸ್ಸು ಎಷ್ಟು ಅನ್ನೋದನ್ನ ಇವತ್ತು ನೀಲೇಶ್ ವೋಕ್ ಹೇಳ್ತಾರೆ. 100 ವರ್ಷಗಳ ಹಿಂದೆನೆ ಆಚಾರ್ಯ ಮಧ್ವರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಕೃಷ್ಣ ಭಗವಂತನ ಮನುಷ್ಯಾಯುಷ್ಯ 120 ವರ್ಷ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ಆಧಾರ ಕೂಡ ಅದು ಸಮರ್ಥನೆ ಆಗುತ್ತೆ ಅಂತ ನೀಲೇಶ್ ವೋಕ್ ಹೇಳ್ತಾರೆ. ತುಂಬಾ ಅದ್ಭುತವಾಗಿರುವಂಥದ್ದು. ಹೀಗೆ ಇದಕ್ಕಿಂತ ಹಳೆಯದು ಋಗ್ವೇದ. ಇದಕ್ಕಿಂತ ಹಳೆಯದು ಅಂದ್ರೆ ಇನ್ನೂ 2000-3000 ವರ್ಷ ಹೋಗುತ್ತೆ. ಅಂದ್ರೆ 10,000 ವರ್ಷ ಆಗೋಗುತ್ತಲ್ಲಿ. ಅವತ್ತಿಂದ ಇವತ್ತಿನವರೆಗೆ ನಾನು ಕೇಳಿದ್ವಿ ಶ್ರೀ ಸೂಕ್ತವನ್ನ, ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ಪದ್ಮ, ಎಲ್ಲ ಪದ್ಮವೇ. ಏನು ವಾಟ್ ಇಸ್ ದಿಸ್ ಸಿಗ್ನಿಫಿಕೆನ್ಸ್? ಇಷ್ಟು ಡಾಮಿನೆಂಟ್ ಉಪಸ್ಥಿತಿ, ಪ್ರೆಸೆನ್ಸ್ ಆಫ್ ಲೋಟಸ್ ಯಾಕೆ ಅನ್ನೋದು ನನಗೆ ಬಹಳ ಬಹಳ ಕಾಡಿದಂಥದ್ದು. ಅದನ್ನೇ ಹಿಡ್ಕೊಂಡು ಜಾಲಾಡಿದ್ರೆ ಅದು ಎಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ, ಎಲ್ಲದರಲ್ಲೂ ತಂತ್ರಮಂತ್ರಗಳಲ್ಲೆಲ್ಲ ಕೂಡ ತತ್ವಶಾಸ್ತ್ರವನ್ನು ಬೋಧಿಸೋದಕ್ಕೂ ಕಮಲವೇ. ಪದ್ಮಪತ್ರ ಮೀಮಾಂಸ, ದಿ ಥಿಯರಿ ಆಫ್ ಡಿಟ್ಯಾಚ್ಮೆಂಟ್, ನಮ್ಮ ಕರ್ಮ ಥಿಯರಿ ಏನ್ ಹೇಳುತ್ತೆ, ನಮ್ಮ ಅದನ್ನು ಕೂಡ ಪದ್ಮದಲ್ಲೇ ಅಷ್ಟು ಸುಲಭವಾಗಿ ಹೇಳ್ತಾರೆ. ಹಾಗಾಗಿ ಇದು ತುಂಬಾ ವಿಶೇಷವಾಗಿರುವಂತಹದ್ದು. ಎಲ್ಲದರಲ್ಲೂ ಇದೆ, ಸುಂದರವಾಗಿದೆ, ತುಂಬಾ ಇದಾಗಿದೆ, ಪವಿತ್ರವಾಗಿದೆ, ಅರ್ಥಪೂರ್ಣವಾಗಿದೆ, ಸ್ವಾರಸ್ಯಗಳಿಂದ ಕೂಡಿದೆ, ಪ್ರಾಚೀನತೆ ಇದೆ, ಅರ್ವಾಚೀನದಲ್ಲೂ ಕೂಡ ಅದರ ಪ್ರಸಕ್ತಿ ಇದೆ. ಆದ್ರಿಂದ ಈ ಪುಷ್ಪದ ಬಗ್ಗೆ ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ನಾವಿಬ್ರು ಕೈ ಹಾಕಿ ಅದಕ್ಕೆ ಇವತ್ತು ಸಿನಿಮಾ ಆಗಿ ನಮ್ಮ ಕಣ್ಣು ಮುಂದೆ ನಿಂತಿರೋದು ನನಗಂತೂ ಬಹಳ ಬಹಳ ಸಂತೋಷಕರವಾದಂತಹ ಪ್ರಸಂಗ. ನಿಮಗೂ ಕೂಡ ಹಾಗೆ ಅಂತ ಅನ್ಕೊಂಡಿದ್ದೀನಿ. ಅದನ್ನ ತುಣುಕುಗಳನ್ನ ತಾವೆಲ್ಲರೂ ವೀಕ್ಷಿಸಿದ್ದೀರಿ, ಹೇಗಿದೆ ಅಂತ ನೀವು ಹೇಳ್ಬೋದು. ಆಮೇಲೆ ಒಟ್ಟಿನಲ್ಲಿ 3 ಭಾಷೆಗಳಲ್ಲಿ ಮಾಡಿದ್ದೀವಿ ನಾವು. ಯಾಕೆಂತ ಹೇಳಿದ್ರೆ ನೋಡಿ, ಇನ್ನೊಂದು ವಿಚಾರನೂ ಇಲ್ಲಿ ಪ್ರಸ್ತಾಪ ಮಾಡಬೇಕು. ಇದು ಸಂಸ್ಕೃತವನ್ನ ಪ್ರಮೋಟ್ ಮಾಡೋದು. ನಾನು ಸಂಸ್ಕೃತ ಪ್ರೊಫೆಸರ್ ಅಂತ ಹೇಳ್ಬಿಟ್ಟು ಅದೆಲ್ಲ ಅರ್ಥ. ಇದು ಭಾರತೀಯ ವಿಷಯ, ಭಾರತೀಯ ಸಭ್ಯತೆಯ ಮೂಲ, ಅದರ ಸಾರ ಇದು ಕಮಲ ಪುಷ್ಪ. ಅದನ್ನ ಕುರಿತು ನಾವು ಚಿತ್ರ ಮಾಡಿರೋದು. ಇಟ್ ಈಸ್ ನಾಟ್ ಟು ಪ್ರಮೋಟ್ ಸಂಸ್ಕೃತ. ಸಂಸ್ಕೃತ ಆಫ್ ಕೋರ್ಸ್ ಈಸ್ ದೇರ್, ಸಂಸ್ಕೃತದಲ್ಲೇ ಅದೆಲ್ಲ ಇರೋದ್ರಿಂದ ತನಕ ಬರುತ್ತೆ. ಅದರಿಂದ ಅದರ ಪ್ರಧಾನವಾದಂತಹ ಸ್ವಾರಸ್ಯ ಏನಪ್ಪಾ ಅಂದ್ರೆ ಕಮಲ ಪುಷ್ಪ. ಇದನ್ನೇ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ನೋಡಿ ಪ್ರಪಂಚದಲ್ಲಿ ಒಂದು ಪುಸ್ತಕನೂ ನಾವು ತೋರಿಸ್ತೀವಿ. ದೇರ್ ಆರ್ 7 flowers which have influenced civilization, ಡಿಫರೆಂಟ್ ಸಿವಿಲೈಸೇಷನ್ಸ್. ಅದರಲ್ಲಿ ಈಜಿಪ್ಟು ಒಂದು, ಅದರಲ್ಲೂ ಕೂಡ ಕಮಲದ ಉಪಸ್ಥಿತಿ. ಆದರೆ ಈ ರೀತಿಯಾಗಿ ಎಲ್ಲೂ ಇಲ್ಲ. ಮತ್ತೆ ಕಮಲ ಒಂದು ಸಭ್ಯತೆಯನ್ನ, ಒಂದು ಸಂಸ್ಕೃತಿಯನ್ನ ನಿರಂತರವಾಗಿ ಅದನ್ನು ಗಮನಿಸಬೇಕು. ಸಾವಿರಾರು ಋಗ್ವೇದ ಕಾಲದಿಂದ ಇವತ್ತಿನವರೆಗೂ ಸಹಸ್ರ ವರ್ಷಗಳವರೆಗೆ ಅದು ತನ್ನ ಒಂದು ಸ್ವಾರಸ್ಯವನ್ನು ಉಳಿಸ್ಕೊಂಡಿದೆ, ಪ್ರಾಧಾನ್ಯವನ್ನು, ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. ಇದಕ್ಕೆ ನಿಜವಾಗ್ಲೂ ಕೂಡ ನಾವು ನಮೋ ನಮಃ ಅಂತ ಅನ್ಬೇಕು ನಮ್ಮ ಪ್ರಾಚೀನರ ಈ ಪರಿಕಲ್ಪನೆಗೆ. ಯಾಕೆ ಅಂತ ಅದರಲ್ಲಿ ಕೆಲವು
ಅವರೇ ಯಾತಕ್ಕೆ ಇದನ್ನ ಮಾಡ್ಕೊಂಡ್ರು ಅನ್ನೋದಕ್ಕೆ ಕೆಲವು ಉದಾಹರಣೆಗಳಿದೆ. ಅದನ್ನ ನಾನು ಇಲ್ಲಿ ಹೇಳೋಕ್ ಹೋಗೋದಿಲ್ಲ. ನಮ್ಮ ಬಾಟ್ನಿ ಪ್ರೊಫೆಸರು ಅದಕ್ಕೆ ಉದಾಹರಣೆಗಳನ್ನ ಇದನ್ನ ಕೊಟ್ಟಿದ್ದಾರೆ. ನಾನು ಅವರನ್ನೇ ಕರೆದು ನೀನು ಮಾಡ್ಬೇಕು ಸರ್ ಅಂತ. ಶಿಲ್ಪಶಾಸ್ತ್ರದಲ್ಲಿ ಕಮಲ ಹೇಗೆ ಅಳಕೊಂಡಿದೆ, ಎಲ್ಲ ಆವರಿಸ್ಕೊಂಡಿದೆ ಅನ್ನೋದನ್ನ GL ಭಟ್ರು ಅವರೇ ತೋರಿಸ್ತಾರೆ, ಶಿಲ್ಪಗಳನ್ನು ತೋರಿಸ್ತಾ. ಹೀಗಾಗಿ ಇದು ಅತ್ಯಂತ ಆಶ್ಚರ್ಯಕರವಾದಂತಹ, ಸಂತೋಷಕರವಾದಂತಹ, ನಿರಂತರವಾಗಿ ಅವತ್ತಿಂದ ಇವತ್ತಿನವರೆಗೂ ತನ್ನ ಉಪಸ್ಥಿತಿಯನ್ನು ಉಳಿಸ್ಕೊಂಡಿರುವಂತಹ ಅದ್ಭುತವಾದಂತಹ ಪುಷ್ಪ, ಕಮಲ ಪುಷ್ಪ. ಇದು ನಮ್ಮ ದೇಶದ ಆತ್ಮಸ್ವರೂಪ. ಅದಕ್ಕೋಸ್ಕರವಾಗಿ ನಮ್ಮ ಗೌರವವನ್ನ ನಾನು ಕಮಲ ಪುಷ್ಪದ ಪದತಲದಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ, ಚಿತ್ರದ ರೂಪವಾಗಿ.